ಆಗಿದ್ದು, ಪೊಲೀಸರು, ಸ್ಮಶಾನದ ಸಿಬ್ಬಂದಿ, ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬರೂ ಲಂಚ ಕೇಳಿದ್ದಾರೆ ಅಂತ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಇನ್ನು ಶಿವಕುಮಾರ್ ಪೋಸ್ಟ್ ಬಳಿಕ ತೊಂದರೆಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಪಿಸಿ ಗೋರಖನಾಥ್ ಸಸ್ಪೆಂಡ್ ಮಾಡಿ ಸೈಲೆಂಟ್ ಆಗಿದ್ದಾರೆ. ಇನ್ನು ಮಕ್ಕಳ ಸಾವಿನ ನೋವಿನಲ್ಲಿದ್ದ ತಂದೆ ಬಳಿ ಲಂಚಕ್ಕೆ ಬೇಡಿಕೆ ಆರೋಪದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದು, ವೈಟ್ ಫೀಲ್ಡ್ ಸೆನ್ ಎಸಿಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿದೆ. ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೇವೆ. ತನಿಖೆ ವೇಳೆ ಇನ್ನೂ ಯಾರಾದರೂ ಕಂಡು ಬಂದಲ್ಲಿ ಅವರ ವಿರುದ್ಧವಾಗಿಯೂ ಕೂಡ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ಮೊನ್ನೆನೇ ಈ ಥರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನಮಗೆ ಮಾಹಿತಿ ಬಂತು. ಅದಾದಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಕಾಂಟ್ಯಾಕ್ಟ್ ಮಾಡಿ ಏನು ನಡೆದಿದೆ, ಪೊಲೀಸ್ ಇಲಾಖೆದು ಕಡೆಯಿಂದ ಏನೋ ಸಮಸ್ಯೆ ಆಗಿದ್ರೆ ಅದರ ಬಗ್ಗೆ ತನಿಖೆ ಆಗಿ ಸದ್ಯಕ್ಕೆ ಒಂದು ಪ್ರಿಲಿಮಿನರಿ ತನಿಖೆ ಆದಾದ ಮೇಲೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಸ್ಟಾಫ್ಗೆ ನಾವು ಸಸ್ಪೆಂಡ್ ನಮ್ಮ DCP ಮತ್ತು ಈಸ್ಟ್ ಝೋನ್ ಜಾಯಿಂಟ್ ಕಮಿಷನರ್ ಮಾಡಿದ್ದಾರೆ. ಅವರು ಇನ್ನೂ ಎನ್ಕ್ವೈರಿ ನಡೀತಾ ಇದೆ. ಇನ್ನು ಬೇರೆಯವ್ರದ್ದು ಇದರಲ್ಲಿ ಕೈ ಮಾಡಿದರೆ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಇನ್ಸ್ಪೆಕ್ಟರ್ ಮೇಲೆ ನೇರ ಅದೇ ನಾನು ಹೇಳಿದ್ದೀನಿ, ಎನ್ಕ್ವೈರಿ ಇನ್ನೂ ಮುಗ್ದಿಲ್ಲ. ACP ಸೆನ್ ವೈಟ್ ಫೀಲ್ಡ್ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ. ಅದನ್ನು ಒಂದು ಆರು ಬಂದಿದೆ. ಅದನ್ನು ಜಾಯಿಂಟ್ ಕಮಿಷನರ್ಗೆ ನಾವು ಕೊಟ್ಟಿದ್ದೀವಿ. ಬೆಳ್ಳಂದೂರು PSI ಅಮಾನತು ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಹಣ ಪಡೆಯುವುದನ್ನು ಕಠಿಣವಾಗಿ ನೋಡ್ತೇವೆ. 1,000 ಆಗಲಿ 5,000 ಆಗಲಿ 500 ರೂಪಾಯಿ ಆಗಲಿ ಹಣ ಪಡೆಯುವುದನ್ನ ಉತ್ತೇಜಿಸಲ್ಲ. ಹಣ ಪಡೆದದ್ದು ಗೊತ್ತಾದ ಕೂಡಲೇ ಸಸ್ಪೆಂಡ್ ಮಾಡ್ತೇವೆ, ಬಳಿಕ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಭಾಳ ಕಠಿಣವಾಗಿ ನೋಡ್ತೇವೆ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು 1,000 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ. ಮತ್ತು ಅವರು ನಿಜ ಅದು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ. MLC ನಾಗರಾಜ್ ಯಾದವ್ ಪತ್ನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಿಸಲಾಗಿದೆ. ಆದರೆ ರಾಜಶ್ರೀ ಯಾದವ್ಗೆ ಘೋಷಣೆ ಆಗಿರುವಂತಹ ಪ್ರಶಸ್ತಿ ತಡೆಗೆ ಪತ್ರ ಬರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಅಶೋಕ್ ಚಂದರಗಿ ಪತ್ರ ಬರೆದಿದ್ದಾರೆ. ರಾಜಶ್ರೀ ಅವರು ಬೆಳಗಾವಿ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆಯಾಗಿದ್ದಾರೆ. ಆದರೆ ಅವರಿಗೆ ಕನ್ನಡ ಭಾಷೆಗೆ ಎಂದೂ ಸ್ಪಂದನೆ ಕೊಟ್ಟಿಲ್ಲ. ಯಾದವ್ ಪತ್ನಿ ಎಂಬ ಕಾರಣಕ್ಕೆ ಅವರಿಗೆ ಪ್ರಶಸ್ತಿ ನೀಡಿದ್ದು ಸರಿಯಲ್ಲ. ವಯಸ್ಸಿನ ನಿಯಮವನ್ನ ಉಲ್ಲಂಘಿಸಿ ಪ್ರಶಸ್ತಿ ಘೋಷಿಸಿದ್ದಾರೆ ಅಂತ ಕನ್ನಡ ಪರ ಹೋರಾಟಗಾರ ಅಶೋಕ್ ಚಂದರಗಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕನ್ನಡ ರಾಜ್ಯೋತ್ಸವಕ್ಕೆ ನಿವೃತ್ತ ಜಿಲ್ಲಾಧಿಕಾರಿ ಸಿದ್ದಯ್ಯಗೆ ಪ್ರಶಸ್ತಿ ಪ್ರಕಟ ಮಾಡಲಾಗಿದೆ. ಆದರೆ ಇದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ವಿರೋಧ ಮಾಡಿದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದಯ್ಯಗೆ DK ಶಿವಕುಮಾರ್, ಶಾಸಕ ಇಕ್ಬಾಲ್ ಹುಸೇನ್ ಲಾಬಿ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ಇವರಿಗೆ ಪ್ರಶಸ್ತಿ ಕೊಡಲಾಗ್ತಾ ಇದೆ. ಇವರು ಯಾವ ಸೇವೆಯನ್ನ ಮಾಡಿದ್ದಾರೆ? ಬೇಕಾದಷ್ಟು ಹಣ ಮಾಡಿದ್ದಾರೆ, ಇವರಿಗೆ ಯಾಕೆ ಪ್ರಶಸ್ತಿ ಅಂತ ಕಿಡಿಕಾರಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಲಾಬಿಯಿಂದ ಈ ರೀತಿ ಪ್ರಶಸ್ತಿಗಳನ್ನ ದಿಗ್ದರ್ಪಿಸ್ತಾರೆ. ಇನ್ನೂ ಹಲವಾರು ಜನ ಕೊಟ್ಟಿದ್ದಾರೆ. ಈ ನಮ್ಮ ಕ್ಷೇತ್ರದಲ್ಲಿ ಒಬ್ರು ರಂಗಕಲೆಗೆ ಒಬ್ರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಒಳ್ಳೆ ಆಯ್ಕೆ ಅದು. ಆದ್ರೆ ಸಿದ್ದಯ್ಯನವರ ಆಯ್ಕೆ ಇದೆಯಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತವಾದಂತ ಆಯ್ಕೆ. ಇವತ್ತು ಈ ಕ್ಷೇತ್ರದಲ್ಲಿ ಇನ್ನು ನೋಡಿ, DK ಶಿವಕುಮಾರ್ ಅವರು, ಈ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಲಾಬಿ ಮಾಡಿ ಈ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ಅವ್ರ ಪಕ್ಷದ ಕಾರ್ಯಕರ್ತರವರು. ಹಾಗಾಗಿ ನಾವ್ಯಾರು ಕೂಡ ಅವ್ರನ್ನ ಹೋರಾಟಗಾರರು ಎಲ್ಲೋ ಒಂದ್ ಕಡೆ ರಾಜ್ಯೋತ್ಸವ ಪ್ರಶಸ್ತಿಗೆ ಅವಮಾನ ಮಾಡಿದ್ದಾರೆ. ನಾಳೆ ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಹಿನ್ನೆಲೆ ಶಿವಸೇನೆ ಹಲವು ಮುಖಂಡರಿಗೆ ಬೆಳಗಾವಿ ಪ್ರವೇಶ ನಿರ್ಬಂಧ ಹೇರಿ ಬೆಳಗಾವಿ DC ಮೊಹಮ್ಮದ್ ರೋಷನ್ ಆದೇಶ ಹೊರಡಿಸಿದ್ದಾರೆ. ಸಂಸದ ಧೈರ್ಯಶೀಲ ಮಾನೆ, ಶಿವಸೇನೆ ಮುಖಂಡ ವಿಜಯ್ ಧಾಮನೆ ಸೇರಿದಂತೆ 25ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಬೆಳಗಾವಿ ಪ್ರವೇಶ ನಿಷೇಧ ಹೇರಲಾಗಿದೆ. ಶಿವಸೇನೆ ಮುಖಂಡರು ಬೆಳಗಾವಿಗೆ ಬಂದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಹಿನ್ನೆಲೆ ನಿರ್ಬಂಧ ಹೇರಲಾಗಿದೆ.
ಹಾವೇರಿಯ ಆಲದಕಟ್ಟೆ ಗ್ರಾಮದಲ್ಲಿ ಹಕ್ಕುಪತ್ರಗಳ ವಿತರಣೆ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಶಾಸಕ ಶ್ರೀನಿವಾಸ ಮಾನೆ ಕೂಡ ಭಾಗಿಯಾಗಿದ್ದು, ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಾಗ 10 ಕೆಜಿ ಅಕ್ಕಿ ಬಂದ್ ಮಾಡಿ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಸಮಾರಂಭದಲ್ಲಿದ್ದಂತಹ ಅಜ್ಜಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ಕಿ ಬಂದ್ ಮಾಡಿ ಹೊಟ್ಟೆಗೆ ಏನ್ ಕೊಡ್ತೀರಿ? ಅಕ್ಕಿ ಕೊಡಬೇಡ ಅಂದ್ರೆ ನಮ್ಮಂತವರು ಏನ್ ಮಾಡಬೇಕು? ಆ ರೀತಿ ಹೇಳಿದವರು ಯಾರು ಹೇಳ್ರಿ ಅಂತ ಅಜ್ಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10 ಕೆಜಿ ಅಕ್ಕಿ ಬಂದ್ ಮಾಡ್ರಿ, ನಿಮ್ ಅಕ್ಕಿ ಬೇಡ ಅಂತ ಹೇಳ್ತಾರೆ ಇವರು ಸಾಹುಕಾರರು. ಇವರು ಜನಪರಿದ್ದವ ಏನಮ್ಮ ಅದನ್ನ ಅವ್ರು ಕೇಳಬೇಕಮ್ಮ. ಹೋಗಿ ನಿಮ್ಮ ಧ್ವನಿ ಪ್ರತಿಯೊಬ್ರು ಮುಟ್ಟಿಸ್ಬೇಕು ಅವರಿಗೆ. 10 ಕೆಜಿ ಅಕ್ಕಿ. ಬೀದರ್ನಲ್ಲಿ ಅಕ್ರಮ ಬಯೋ ಡೀಸೆಲ್ ದಂಧೆ ವಿಚಾರವಾಗಿ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಸದ್ಯ ನ್ಯೂಸ್ 18 ವರದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸ್ಪಂದಿಸಿದ್ದಾರೆ. ಮಾಧ್ಯಮ ವರದಿ ನೋಡಿದ ಬಳಿಕ ಜಿಲ್ಲಾಧಿಕಾರಿಗಳಿಗೆ ತನಿಖೆ ಮಾಡುವಂತೆ ಹೇಳಿದ್ದೇನೆ. ತನಿಖೆಯಲ್ಲಿ ಯಾರದೇ ತಪ್ಪು ಕಂಡು ಬಂದರೂ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರೇಡ್ ಮಾಡುವಂತೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ DC ಅವರಿಗೆ ಮಾಧ್ಯಮದ ವರದಿ ಆಧಾರದ ಮೇಲೆ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಆ ತನಿಖೆಯಲ್ಲಿ ಯಾರೇ ಬಂದರೂ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನಾನು ಹೇಳಿದೆ, SP ಗೂ ಹೇಳ್ತೇನೆ, ರೇಡ್ ಮಾಡಿ ಅಂತ ಹೇಳ್ತೇನೆ. ಕಂದಾಯ ಇಲಾಖೆಯವರಿಗೂ ಅದಕ್ಕೆ ಹೇಳ್ದೆ, ನಾನು ಕಂದಾಯ ಇಲಾಖೆಯವ್ರಿಗೂ ಹೇಳ್ತೇನೆ, ಜಾಯಿಂಟಾಗಿ ರೇಡ್ ಮಾಡಿ ಅಥವಾ ನೀವು ರೇಡ್ ಮಾಡಿ. ಅಂಥದ್ದು ಯಾವುದಾದ್ರೂ ಗಮನಕ್ಕೆ ಬಂದರೆ ರೇಡ್ ಮಾಡಿ ಆ್ಯಕ್ಷನ್ ತಗೊಳ್ತೀವಿ. ನಾನು ಮೊನ್ನೆ DC ಅವರಿಗೆ ಮಾಧ್ಯಮದ ವರದಿ ಆಧಾರದ ಮೇಲೆ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಆ ತನಿಖೆಯಲ್ಲಿ ಯಾರೇ ಬಂದರೂ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನಾನು ಹೇಳಿದೆ, SP ಗೂ ಹೇಳ್ತೇನೆ, ರೇಡ್ ಮಾಡಿ ಅಂತ ಹೇಳ್ತೇನೆ. ಕಂದಾಯ ಇಲಾಖೆಯವರಿಗೂ ಅದಕ್ಕೆ ಹೇಳ್ದೆ, ನಾನು ಕಂದಾಯ ಇಲಾಖೆಯವ್ರಿಗೂ ಹೇಳ್ತೇನೆ, ಜಾಯಿಂಟಾಗಿ ರೇಡ್ ಮಾಡಿ ಅಥವಾ ನೀವು ರೇಡ್ ಮಾಡಿ. ಅಂಥದ್ದು ಯಾವುದಾದ್ರೂ ಗಮನಕ್ಕೆ ಬಂದರೆ ರೇಡ್ ಮಾಡಿ ಆ್ಯಕ್ಷನ್ ತಗೊಳ್ತೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳ ವಿಚಾರಣೆಯನ್ನು ನಡೆಸಲಾಯಿತು. ಸಿಸಿಎಚ್ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆ ನಡೆದಿದ್ದು, ಹಣೆಗೆ ಕುಂಕುಮ ಇಟ್ಕೊಂಡು ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಇದರ ಜೊತೆ ಪವಿತ್ರ ಗೌಡ ಸೇರಿದಂತೆ 6 ಆರೋಪಿಗಳು ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಇನ್ನು ವಿಚಾರಣೆ ವೇಳೆ ಚಾರ್ಜ್ ಫ್ರೇಮ್ ಮಾಡದಂತೆ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಕೆಲ ಆರೋಪಿಗಳ ಪರ ವಕೀಲರು ಗೈರಾಗಿದ್ದಾರೆ. ಹೀಗಾಗಿ ನವೆಂಬರ್ 3 ಅಥವಾ 4ರಂದು ಚಾರ್ಜ್ ಫ್ರೇಮ್ ಮಾಡುವಂತೆ ಮನವಿಯನ್ನ ಮಾಡಿದ್ರು. ಹೀಗಾಗಿ ವಕೀಲರ ಮನವಿ ಮೇರೆಗೆ ನವೆಂಬರ್ 3ಕ್ಕೆ ಚಾರ್ಜ್ ಫ್ರೇಮ್ ಮಾಡಲು ಜಡ್ಜ್ ಒಪ್ಪಿಗೆಯನ್ನು ನೀಡಿದ್ದು, ನವೆಂಬರ್ 3ಕ್ಕೆ ವಿಚಾರಣೆ ನಡೆಯಲಿದ್ದು, ಅಂದೇ ಟ್ರಯಲ್ ಡೇಟ್ ಕೂಡ ನಿರ್ಧಾರವಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಹಾಗೂ ಪವಿತ್ರ ಮದುವೆ ಫೋಟೋಸ್ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಹರಿದಾಡ್ತಾ ಇದ್ದು, ಇಬ್ಬರು ಮಧುಮಕ್ಕಳಂತೆ ಫೋಟೋಗಳಲ್ಲಿ ಮಿಂಚಿದ್ದು, ಪವಿತ್ರ ಜೊತೆ ದರ್ಶನ್ ಸೆಲ್ಫಿ ತೆಗೆದುಕೊಂಡಿರುವ ಫೋಟೋಗಳು ವೈರಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿ ವಿರುದ್ಧವೇ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಎಡಿಜಿಪಿ ಹಿತೇಂದ್ರ ಕುಮಾರ್ಗೆ ಪತ್ರ ಬರೆದು ಚಂದನ್ ಕುಮಾರ್ನ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ PSI ವಿನಯ್ ಮತ್ತು ACP ಚಂದನ್ ಇಬ್ರು ಕೂಡ ಸರ್ವಾಧಿಕಾರಿಗಳಂತೆ ನಡೆದುಕೊಳ್ತಾ ಇದ್ದಾರೆ. ಅಲ್ಲದೆ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಸುಳ್ಳು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಈ ಇಬ್ಬರನ್ನ ಕೂಡ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಈ ಪ್ರಕರಣವನ್ನ CIDಗೆ ವರ್ಗಾಯಿಸುವಂತೆ ಮನವಿ ಮಾಡಿದ್ದಾರೆ. ತಾಯಿಯನ್ನ ಮಗಳ 4 ಸ್ನೇಹಿತರೆ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ಘಟನೆ ನಡೆದಿದೆ. ನೇತ್ರಾವತಿ ಕೊಲೆಯಾದ ಮಹಿಳೆ ಕೃತ್ಯದಲ್ಲಿ ಭಾಗಿಯಾಗಿದ್ದ 5 ಅಪ್ರಾಪ್ತರನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಕ್ಟೋಬರ್ 25ರಂದು ರಾತ್ರಿ 10:30ಕ್ಕೆ ನೇತ್ರಾವತಿ ಮನೆಗೆ ಬಾಲಕಿ ಸ್ನೇಹಿತರು ಹೋಗಿದ್ದಾರೆ. ಇದರಲ್ಲಿ ಬಾಲಕಿ ಲವರ್ ಕೂಡ ಇದ್ದಂತೆ. ಈ ವೇಳೆ ತಾಯಿ ಹಾಗೂ ಮಗಳ ಸ್ನೇಹಿತರ ಮಧ್ಯೆ ವಾಗ್ವಾದವಾಗಿದೆ. ಈ ವೇಳೆ ನೇತ್ರಾವತಿ ಪೊಲೀಸರಿಗೆ ಫೋನ್ ಮಾಡ್ತೇವೆ ಅಂತ ಹೆದರಿಸಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದ ಬಾಲಕಿ ಸ್ನೇಹಿತರು ನೇತ್ರಾವತಿಯ ಕುತ್ತಿಗೆಯನ್ನು ಟವಲ್ನಿಂದ ಬಿಗಿದು ಉಸಿರುಗಟ್ಟಿಸಿ ಕೊಂದು ನಂತರ ಫ್ಯಾನ್ಗೆ ನೇತು ಹಾಕಿದ್ದಾರೆ. ಈ ಬಗ್ಗೆ ಮೃತಳ ಅಕ್ಕ ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ದೂರು ಕೊಟ್ಟಾಗ ಕೊಲೆ ವಿಷಯ ಬಯಲಾಗಿದೆ. ಲೈಂಗಿಕ ಕಿರುಕುಳ ಹಾಗೂ ಬೆದರಿಕೆ ಕೇಸ್ನಲ್ಲಿ ಪ್ರೊಫೆಸರ್ ಮೈಲಾರಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಜಿ ರಿಜಿಸ್ಟರ್ ಆಗಿದ್ದಂಥ ಮೈಲಾರಪ್ಪನನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. 2022ರಲ್ಲಿ ಬೆಂಗಳೂರು ವಿವಿಯಲ್ಲಿ ಮೈಲಾರಪ್ಪ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯನ್ನ ಪರಿಚಯ ಮಾಡಿಕೊಂಡು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಈ ಸಂಬಂಧ ಲೈಂಗಿಕ ಆರೋಪ ಪ್ರಕರಣ ಕೂಡ ದಾಖಲಾಗಿತ್ತು. ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೈಲಾರಪ್ಪ ಮಹಿಳೆಗೆ ಬೆದರಿಕೆ ಹಾಕಿದ ಹಿನ್ನೆಲೆ ಆರೋಪಿಯನ್ನ ಬಂಧಿಸಲಾಗಿದೆ.